30 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಿರಿ. 5 ವರ್ಷ ಕಡಿಮೆ ಮಾಡಿದೆವು ಮಾರ. ರಾಜ್ಯದಲ್ಲಿ 5 ವರ್ಷ ಕಡಿಮೆ ಮಾಡಿದ್ವಿ. ಹೆಚ್ಚಿನ ಅನುಭವವನ್ನು ಪಡೆದುಕೊಂಡಂತ ಏಕೈಕ ಸಭಾಪತಿ ಎಂದು ಬಸವರಾಜ ಹೊರಟ್ಟಿ ಅವರು. ನಿಮಗೆ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಅಂಬಿಗ 45 ಮಾಡಿದ್ರೆ 5 ಕಮ್ಮಿ ಯಾಕೆ ಮಾಡಿದೆ? 45 ವರ್ಷಗಳ ಕಾಲ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಸಮೂಹಕ್ಕೆ ದಾರಿದೀಪವಾಗಿ ಇನ್ನಿತರ ರಂಗಗಳಲ್ಲಿ ಸಮಾಜ ಸೇವೆ ಆಗಲಿ ಇನ್ನಿತರ ಎಲ್ಲ ಸೇವೆಗಳಲ್ಲಿ ಮುಂಚೂಣಿಯಲ್ಲಿ ಎದ್ದು ಕೆಲಸ ಮಾಡಿದ್ದೀರಿ. ಇಲ್ಲಿಗೆ ಬಾ. ನಿಮ್ಮ ಘನತೆ ಗೌರವಕ್ಕೆ ಈ ಸದನ ಯಾವಾಗಲೂ ಹೃದಯಪೂರ್ವಕ ನಮನಗಳು ಸಲ್ಲಿಸ್ತದೆ. ನಿಮ್ಮಂಥವ್ರು ಇರಬೇಕು, ಸದನದಲ್ಲಿ ಇರಬೇಕು ನಿಮ್ಮಂಥವ್ರು. ನಿಮ್ಮ ಬಗ್ಗೆ ಗಮನ ಸೆಳಿ. ನಿಮಗೆ ನೋಡಿದ್ರೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ದೇವರಾಜ ಅರಸನ ಹೆಸರು ನೆನಪು ಬರ್ತದೆ, ಕೊಲ್ಲೂರು ಮಲ್ಲಪ್ಪನ ಹೆಸರು ನೆನಪು ಬರ್ತದೆ, ನಿಜಲಿಂಗಪ್ಪನವ್ರ ಹೆಸರು ನೆನಪು ಬರ್ತದೆ. ಅಂಥ ಧರ್ಮ ನಿಷ್ಠತೆ ಪ್ರಾಮಾಣಿಕವಾದಂಥ ನಿಮಗೆ ನಾನು ಸಾವಿರ ಕೋಟಿ ನಿಮ್ಗೆ ನಮಗನ್ನು ಸಲ್ಲಿಸಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಂದಿದ್ದಕ್ಕೆ ಭಾಳ ಸಂತೋಷ ಆಯ್ತು. ನನ್ನ ಸಬ್ಜೆಕ್ಟ್ ಬಂದಾಗ ಅವರು ಇದೇ ಸಮಯದಲ್ಲಿ ಇದೇ ಸದನದಲ್ಲಿ ಅವ್ರು ಹೇಳಿದರು, ನಮ್ಮ ಭಾಗದ ಅತ್ಯಂತ ಪ್ರಿಯಕರವಾದಂಥ ಉಸ್ತುವಾರಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನೆನೆಸ್ಕೋತೀನಿ. ಅಂಬಿಗ ಎಂದು ಕುಂದು ನಡೆಯದರು, ನಂಬಿದರೆ ಒಂದೇ ಹುಟ್ಟಿಲಿ ಕಡಿಯ ಹಾಯಿಸೋನೆಂದು ನಮ್ಮ ಅಂಬಿಗರ ಚೌಡಯ್ಯ ಎಂಬ ಮಾತನ್ನು ಹೇಳಿ ನಾನು ತಮ್ಮ ಗಮನ ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಅಂಬಿಗರ ಚೌಡಯ್ಯ ಗಮನ ಸೆಳೀರಿ, ಓದ್ರಿ. ಅದು ಸ್ವಲ್ಪ ಹೇಳೇ ಓದ್ತೀನಿ, ಆರಾಮ್ ಟೈಮ್ ಕೊಡ್ರಿ, ಏನಾಗಲ್ಲ. ಮಾನ್ಯ ಸಭಾಪತಿಗಳೇ, ರಾಜ್ಯ ಸರ್ಕಾರವು ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ಸ್ಥಾಪಿಸಲು ವಿಳಂಬ ನೀತಿ ಅನುಸರಿಸುತ್ತಿರುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿಯ ಮಾನ್ಯ ನಮ್ಮೆಲ್ಲ ಹಿಂದುಳಿದವರ ಮೇಲೆ ಬಹಳ ಪ್ರೀತಿ ಇದ್ದಂಥ ಶಿವರಾಜ್ ತಂಗಡಿ ಸಾಹೇಬರ ಗಮನವನ್ನು ಸೆಳೀತೇನೆ. ಸಚಿವರು. ಮಾನ್ಯ ಸಭಾಪತಿಗಳೇ, ನಮ್ಮ ತಿಪ್ಪಣ್ಣ ಕಾಮಕ್ನೂರವರು ಇದು 4ನೇ ಸತಿ ನನ್ನ ಗಮನ ಸೆಳೆಯೋದು. ಅಲ್ಲ, ನಿಮ್ಮ ಕರುಣೆ ಐತಿಲ್ಲ. ನಾನು ಪೂರ್ಣ ವಿವರಣೆ ಹೇಳ್ತೀನಿ. ಈಗ ಅದ್ರ ಬಗ್ಗೆ ನಾನು ಮಾತು ಕೊಟ್ಟಿದ್ದಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅಂಬಿಗರ ಚೌಡಯ್ಯರ ಬಗ್ಗೆ ನಮ್ಗೆ ಬಹಳ ಅಪಾರ ಗೌರವ ಇದೆ. ಅವರ ಒಂದು ನಿಜಗುಣ ಅಂಬಿಗರ ಚೌಡಯ್ಯನವರು ವಿಭಿನ್ನವಾದಂಥ ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು. ಅವರ ನಿರ್ಭೀತೆ ನುಡಿಗಳಿಂದ ಪ್ರಸಿದ್ಧಿಯನ್ನು ಪಡೆದಂಥವ್ರು. ಏನು ಅಂಬಿಗರ ಚೌಡಯ್ಯನ ನಾಮಾಂಕಿತದಿಂದ ವಚನಗಳನ್ನು ರಚಿಸಿರುವಂಥ ಭಾಳ ಪ್ರಮುಖವಾದಂಥ ಅಂಬಿಗರ ಚೌಡಯ್ಯರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತೂ ಇದು 3-4ನೇ ಸಲ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಯಾರು ನಮ್ಮ ತಿಪ್ಪಣ್ಣಪ್ಪ ಕಮಕ್ನೂರವ್ರದ್ದು. ಮಾನ್ಯ ಸಭಾಪತಿಗಳೇ, ಅವರು ವಿಧಾನಸೌಧದ ಮುಂದೆ ಮಾಡೋಣ ಅಂತ ಅವರ ಅಭಿಪ್ರಾಯ ಇತ್ತು. ಅದಾದಮೇಲೆ ಇಲ್ಲೇ ಸೌಧದ ಮುಂದೆ ಮಾಡೋಣ ಅಂತ ಈಗಾಗಲೇ ಅದಕ್ಕೆ ಅದ್ರ ಬಗ್ಗೆ, ಯಾಕಂದರೆ DPRಗೆ ಕಳಿಸ್ಬೇಕು. DPRಗೆ ಸಂಬಂಧಪಟ್ಟಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಹತ್ರನೂ ನಾನು ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೂ ಮಾಡಿದ್ದೀನಿ. ನಾನು ತಿಪ್ಪಣ್ಣ ಕಮಕ್ನೂರಿಗೆ ಹೇಳೋದೊಂದೇ ಒಂದು, ಒಳ್ಳೆ ಜಾಗವನ್ನು ಐಡೆಂಟಿಫೈ ಮಾಡಿ, ಬೆಂಗಳೂರಿನಾಗಿರ್ಬೋದು ಇಲ್ಲ ಬೆಳಗಾವ್ದಾಗಿರ್ಬೋದು, ಸುವರ್ಣಸೌಧ ವಿಧಾನಸೌಧನೇ ಅನ್ಬೇಡಿ, ಎಲ್ಲಿ ಒಳ್ಳೆ ಜಾಗ ಇದೆ ಅಲ್ಲಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ. ನಾವು ಅಂಬಿಗರ ಚೌಡಯ್ಯವ್ರ ಬಗ್ಗೆ ನಮಗೆ ಭಾಳ ಗೌರವವಿದೆ. ಎಲ್ಲಾದರೂ ಒಂದು ಕಡೆ ಅಂಬಿಗರ ಚೌಡಯ್ಯರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಜೊತೆಗೆ ಎಲ್ಲಿ ಜಾಗ ಮಾಡಬೇಕು ಅಂತ ಐಡೆಂಟಿಫೈನೂ ನಮ್ಮ ಇಲಾಖೆಯಿಂದ ಐಡೆಂಟಿಫೈ ಮಾಡಿ ಒಟ್ಟು ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು. ಎಷ್ಟು ದಿವಸ ಬೇಕು ಹೇಳಿ? ಅವ್ರು ಹಗಲೆಲ್ಲ ಕೇಳಿ ಎಷ್ಟು ದಿವಸ ಬೇಕು? ಕಾಲಮಿತಿ ಎಷ್ಟು ದಿವಸ ಬೇಕು ಹೇಳಿ ಸರ್. ಅದಕ್ಕೊಂದು ಕೆಲವೊಂದು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ನಾವು ಮೂರ್ತಿ ಆರ್ಡರ್ ಕೊಟ್ಟು ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಟೈಮ್ಗಳು ಬೇಕು ಸರ್. ಆದಷ್ಟು ಎಷ್ಟು ಸಾಧ್ಯತೆ ಅಷ್ಟು ನನಗೂ ಆ ಜಾಗ ಬೇಗ ಐಡೆಂಟಿಫೈ ಮಾಡಿ ನನಗೂ
ಅದ್ರ ಬಗ್ಗೆ ಭಾಳ ಗೌರವ ಇದೆ, ನನಗೂ ಆಸೆ ಇದೆ ನಿಂದಿಸ್ಬೇಕು ಅನ್ನೋದು. ಇದನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತ ನಮ್ಮ ವಿಚಾರದೊಳಗೆ ಇದ್ದೀವಿ. ಒಂದು ನಿಮಿಷ ತಳವಾರ್ ಸಾಬಣ್ಣ ಒಂದು ನಿಮಿಷ ಡಿ.ಟಿ. ಕೇಳು ಅರ್ದಿನಲ್ಲಿ ಹಿಂದೇನು ಇದೇ ಮಾತು ಹೇಳಿದ್ದೀನಿ, ಜಾಗ ಐಡೆಂಟಿಫೈ ಮಾಡಿಲ್ಲ ಮಾಡ್ತೀನಿ ಹೇಳಿ ಕೇಳಿ ಅಲ್ಲಿ ಕರ್ದಿನ ಮಾತಾಡಿ. ಹಿಂದೆ ಜಾಗ ಐಡೆಂಟಿಫೈ ಮಾಡಲ್ಲ, ಇಲ್ಲ ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದ್ರೆ ಡಿ.ಟಿ. ಒಂದ್ ನಿಮಿಷ ಅವ್ರನ್ನ ಕರ್ದಿನ ಆಮೇಲೆ ಕೊಡ್ತೀನಿ, ಮಾತಾಡಿ ಕೂತ್ಕೊಳ್ಳಿ. ಸಭಾಪತಿಗಳೇ ಶಾರ್ಟ್ ಆಗಿ ಮಾತಾಡಿ. 2 ನಿಮಿಷ ಸರ್, ಹೆಚ್ಚು ತಗೊಳ್ಳಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ತಿಪ್ಪಣ್ಣಪ್ಪ ಕಮಕನೂರು ಅಣ್ಣವರು ಈ ವಿಷಯವನ್ನು ಮೇಲಿಂದ ಮೇಲೆ ನಮ್ಮ ಸಮಾಜದ ಪರವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಲ್ಲೇ ನಿಜ ಶರಣ ಅಂಬಿಗರ ಚೌಡಯ್ಯನವರು ಅಂತ ಕರೆದುಕೊಂಡಿದ್ದು ಕೇವಲ ಅಂಬಿಗರ ಚೌಡಯ್ಯನವರು ಮಾತ್ರ. ಅಂಥ ಶರಣರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಶರಣರಿಗೆ ನ್ಯಾಯ ಸಿಗ್ತಿಲ್ಲ ಅಂತಂದರೆ, ಮತ್ತು ಅಹಿಂದದ ಮತ್ತು ಹಿಂದುಳಿದ ವರ್ಗದವರ ನೇತಾರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾಲದಲ್ಲಿ ಆಗಿಲ್ಲ ಅಂದರೆ ಇನ್ನು ಯಾವಾಗ ಆಗಬೇಕಿದೆ ನಮಗೆ? ಇದು ಆಗದೇ ಇದ್ದರೆ ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಹುಸಂಖ್ಯೆ ಇರ್ತಕ್ಕಂಥ ಸಮಾಜ ಇದು. ಈ ಸಮಾಜಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶ ಕಳಿಸ್ತೇವೆ ಅಂದರೆ, ಬಲಿಷ್ಠ ಸಮಾಜದ ಮಹಾಪುರುಷರಿಗೆ ಮಾತ್ರ ಈ ರಾಜ್ಯದಲ್ಲಿ ಕಾಲ ಇದೆ, ನ್ಯಾಯ ಇದೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅತಿ ಹಿಂದುಳಿದ ವರ್ಗದ ನೇತಾರರಿಗೆ ಇದು ಕಾಲ ಇಲ್ಲ ಅಂತ, ಮತ್ತು ಯಾವ ರೀತಿಯ ಸರ್ಕಾರದಲ್ಲಿ ಕಾಲ ಇಲ್ಲ ಅಂತ ಇದು ತೋರಿಸ್ಕೊಡ್ತದೆ. ಮತ್ತು ನಮ್ಮ ಸನ್ಮಾನ್ಯ ಸಚಿವರು ತಾವಿಗೆ ಗೊತ್ತಿದೆ, ಇಲ್ಲಿ ನಮ್ಮ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ನೀವು ಎಲ್ಲಿ ಜಾಗ ತೋರಿಸ್ತೀರಿ ನಾವು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತೀವಂತ ತಮ್ಮ ಎದುರು ಮಾತು ಕೊಟ್ಟಿದ್ರು ಅವರು. ಸೊ ತಾವು ಮಾತನಾಡಿ ಬೆಳಗಾವಿ ಇಲ್ಲಿರ್ತಕ್ಕಂಥ ನಮ್ಮ ಸಚಿವರೊಂದಿಗೆ ಮಾತನಾಡಿ ದಯವಿಟ್ಟು ತಾವು ನಿಜಶರಣ ಅಂಬಿಗರ ಚೌಡರಿಗೆ ನೀವು ನ್ಯಾಯ ಕೊಡಿಸದಿದ್ದರೆ ನೀವು ಎಲ್ಲ ಮೂಲೆ ಕೊಡಿಸ್ತೀವಿ, ಎಲ್ಲ ಸಿಟ ಕೊಡ್ತೀವಿ, ಅದರ ಅವಶ್ಯಕತೆ ಇಲ್ಲ, ನಾವು ಕೊಡಿಸ್ಕೊತೀವಿ. ನಾವು ಸರ್ಕಾರಕ್ಕೆ ಆಗಿ ನಾವು ಇಷ್ಟೆಲ್ಲ ಕೇಳಬೇಕಾಗಿದೆ, ಸರ್ಕಾರಕ್ಕೆ ಆಗಿ ನಾವು ಕಾಲು ಬೀಳಬೇಕಾಗಿದೆ. ಏನು ಅಷ್ಟು ಗತಿಗಟ್ಟ ಸಮಾಜನ ಇದು ಅಲ್ಲ. ನಿಜಶರಣ ಅಂಬಿಗರ ಚೌಡ ಇರ್ತಕ್ಕಂಥ ಸಮಾಜ ಇದು. ತಾವು ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು. ಸರ್ಕಾರ ತಾವು ಎದುರುಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಸನ್ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಇದ್ದಾರೆ, ನಮಗೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇಡೀ ಸಮುದಾಯವೇ ಅವರೊಂದಿಗೆ ಇರ್ತಕ್ಕಂಥ ಈ ನಮ್ಮ ಸಮಾಜ. ನಮ್ಮಲ್ಲಿ ಹೇಳ್ತಾರೆ ಸರ್, ಅಲ್ಲಿ ಊರಾಗ ಕಬ್ಲಿಗಾರ ಬಡ್ದು ಅಡವಾಗಿ ಜಲ್ಲಿ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಪೌರುಷ ಇರ್ತಕ್ಕಂಥ ಸಮಾಜ. ಇವತ್ತು ನಮಗೆ ಈ ರೀತಿ ರಾಜಕೀಯವಾಗಿ ಹಿನ್ನಡೆ ಇರೋ ಕಾರಣಕ್ಕಾಗಿ ನಮಗೆ ನ್ಯಾಯ ಸಿಗ್ತಿಲ್ಲ. ನಮ್ಮ ಶರಣರಿಗೂ ಸಹ ನೀವು ನ್ಯಾಯ ಕೊಡಬೇಕು ಅಂತ ನಾನು ಸನ್ಮಾನ್ಯ ಸಭಾಪತಿಗಳ ಮುಖಾಂತರ ತಮ್ಮಲ್ಲಿ ಕೋರ್ಕೊಳ್ತೇನೆ.